ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ನವಣೆ ಅಂದರೆ ಮಿಲ್ಲೆಟ್ ಅಲ್ಲಿ ಮಾಡ್ಕೊಳ್ಳುವಂತಹ ಒಂದು ಉಪ್ಮಾ ಅಥವಾ ಉಪ್ಪಿಟ್ಟು ಅಂತಾರಲ್ವ, ಈ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನಾನು ಮಾಡ್ದಂತೆಯೇ ನೀವು ಫಾಲೋ ಮಾಡಿದ್ರೆ, ಪೂರ್ತಿ ವಿಡಿಯೋ ನೋಡಿ ನೀವು ಹೀಗೇ ಫಾಲೋ ಮಾಡಿ, ಬಟ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಬರುತ್ತೆ. ತುಂಬ ಕಷ್ಟವಾದಂತಹ ರೆಸಿಪಿ ಏನಲ್ಲ. ಈಗ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಕೊಲೆಸ್ಟ್ರಾಲು ಮತ್ತು ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರೋರು ಈ ಉಪ್ಮಾನ ನೀವು ಡೈಲಿ ನಿಮ್ಮ ಡಯೆಟಲ್ಲಿ ಉಪಯೋಗಿಸೋದ್ರಿಂದ ನೀವು ವೆಯ್ಟ್ ಲಾಸ್ ಕೂಡ ಬೇಗ ಆಗೋಗ್ತೀರಾ. ಮತ್ತು ಕೊಲೆಸ್ಟ್ರಾಲ್ ಕೂಡ ತುಂಬ ಕಮ್ಮಿ ಆಗುತ್ತೆ ಇದರಿಂದ. ಇದನ್ನು ಡೈಲಿ ನೀವು ರಾಗಿ ಬದಲು ಇದನ್ನು ನೀವು ಉಪಯೋಗಿಸ್ಬೋದು. ನೋಡಿ, ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಮಿಲೆಟ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನಾನು ಅರ್ಧ ಕಪ್ ಆಗುವಷ್ಟು ನವಣೆನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಚಿಕ್ಕದಾದಂಥ ಫಾಕ್ಟೇಲ್ ಮಿಲೆಟ್ ಅಂತ ಕರೀತಾರೆ. ಇದನ್ನು ನಾನಿವಾಗ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1-2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್, ಮತ್ತು ಇದಕ್ಕೆ ನಾನು ಕಡಲೆಬೇಳೆಯನ್ನು ಕೂಡ 1 ಟೀ ಸ್ಪೂನ್, ಮತ್ತು ಉದ್ದಿನಬೇಳೆ ಕೂಡ 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಗೋಡಂಬಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ತರಹದ ಡ್ರೈ ಫ್ರೂಟ್ಸ್ ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 3-4 ನಿಮಿಷ ಆಗೋಷ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರೋ ರೋಸ್ಟ್ ಆದರೆ ತಿನ್ನೋವಾಗ ಕೂಡ ಅದು ನಿಮಗೆ ಕ್ರಿಸ್ಪಿನೆಸ್ ನಿಮಗೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಈಗ ಆಗಿದೆ. ಈಗ ನಾನಿಲ್ಲಿ ಒಂದು 5-6 ಕರಿಬೇವಿನ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀವು ಇದನ್ನು ಸೇರಿಸ್ಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಜಾಸ್ತಿ ಏನು ಬೇಕಾಗಲ್ಲ, ತುಂಬ ಬ್ಲ್ಯಾಕ್ ಆಗೋಷ್ಟು ನೀವು ಇದನ್ನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಬೆಂದರೆ ಸಾಕು. ನಾನಿಲ್ಲಿ ಶುಂಠಿನ ಕೂಡ 1 ಇಂಚ್ ಆಗೋಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ಅದನ್ನು ತುರಿದ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಖಾರವಾಗಿ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನೀವು ಯಾವುದೇ ತರಹದ ತರಕಾರಿ ಇದ್ದರೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನನ್ನ ಹತ್ರ ಕ್ಯಾರೆಟನ್ನು ನಾನಿಲ್ಲಿ 2 ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬಟಾಣಿ ಕೂಡ ನೀವು ಸೇರಿಸ್ಕೋಬೋದು. ಫ್ರೋಝನ್ ಬಟಾಣಿ ಇರುತ್ತಲ್ವ, ಅದು ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕಿ ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಕಷ್ಟ ಏನಿರಲ್ಲ ಇದು ನವಣೆ ಬೇಯಿಸ್ಕೊಳ್ಳೋಕ್ಕೆ, ಯಾಕಂದರೆ ನೀವು ಆಲ್ರೆಡಿ ಅದನ್ನು ನೆನೆಸಿಟ್ಕೊಂಡಿರೋದ್ರಿಂದ ಒಂದು 10 ನಿಮಿಷ ನೀವು ಮೊದಲೇ ನೆನೆಸಿಟ್ಕೋಬೇಕು. ಮತ್ತು ಇದರಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಖಾರದ ಪುಡಿ ಬೇಡ ಅಂತ ಹೇಳಿದ್ರೆ ನೀವು ಹಸಿಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ನವಣೆನ ತೊಗೊಂಡಿದ್ದೀನಿ. ಅದಕ್ಕೆ 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ನವಣೆಯನ್ನು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2.5 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನೀರು ಕುದಿಬೇಕು ಚೆನ್ನಾಗಿ. ಇವಾಗ ನಾವು ಇದಕ್ಕೆ ನಾವೇನು ನೆನೆಸಿಟ್ಟಿದ್ದೀವಲ್ವ ಅದನ್ನು ಹಾಕ್ಕೊಳ್ಬೇಕು. ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಇದ್ದರೆ ಕೂಡ ನಿಮಗೆ ಈ ಬೇಯಿಸುವಂಥ ಟೈಮ್ ಸ್ವಲ್ಪ ಕಡಿಮೆ ಬೇಕಾಗತ್ತೆ. ನೆನೆಸ್ಕೊಂಡ್ರೆ ಒಳ್ಳೆಯದು ನವಣೆನ. 10 ನಿಮಿಷ ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ. ನೋಡಿ, ಇನ್ಸ್ಟೆಂಟಾಗಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಇದನ್ನು ನವಣೆ ಹಾಕಿದ ನಂತರ ನೀವು ಕಲಿಸ್ಕೊಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಟ್ಬಿಡಿ. ನೀವು ಕುಕ್ಕರಲ್ಲಿ ಮಾಡೋದ್ರಿದೆ ಜಸ್ಟ್ 2 ವಿಷಲ್ ಹಾಕಿದ್ರೆ ಸಾಕು. ನೋಡಿ, ಬೇಗನೆ ಆಗೋಗುತ್ತೆ. ಒಂದು 10-15 ನಿಮಿಷ ಇದು ಬೆಂದಿದೆ. ಇವಾಗ ನೋಡಿ ಯಾವ ರೀತಿಯಾಗಿ ಸಾಫ್ಟಾಗಿ ಬೆಂದಿದೆ ಅಂತ. ಈಸಿಯಾಗಿ ನೀವು ಇದನ್ನು ಮಾಡ್ಕೊಳ್ಬೋದು ಡೈಲಿ ಕೂಡ.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದೇ ತರಹದ ಈಸಿ ಆದಂತಹ ಹೆಲ್ತಿ ಆದಂತಹ ರೆಸಿಪಿನ ನಾನು ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ತುಂಬಾ ಇದೆ ನೋಡ್ಕೊಳ್ಳೋದಕ್ಕೆ. ನೋಡಿ ಟ್ರೈ ಮಾಡಿ. ಎಲ್ಲ ರೆಸಿಪಿನೂ ಕೂಡ ಸೂಪರಾಗಿದೆ. ಟೇಸ್ಟ್ ನೀವು ಟ್ರೈ ಮಾಡ್ಬೋದು. ಇನ್ಸ್ಟೆಂಟಾಗಿ ಮಾಡುವಂತಹ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.